ನಮ್ಮ ಜೀವನದ ಪ್ರತಿಯೊಂದು ಪ್ರಶ್ನೆಗಳಿಗೂ ಆಧ್ಯಾತ್ಮಿಕ ರೀತಿಯಲ್ಲೇ ಉತ್ತರವನ್ನ ಕೊಡುವಂತ ಈ ಸದ್ಗುರು ಯಾರು? ಇವರು ನಿಜಕ್ಕೂ ಒಳ್ಳೆ ಕೆಲಸಗಳನ್ನೇ ಮಾಡ್ತಿದ್ದಾರಾ? ಇವರು ಒಳ್ಳೆಯವರೇ ಅನ್ನೋ ಹಾಗಿದ್ರೆ ಇವರ ಮೇಲೆ ಯಾಕೆ ಅನೇಕ ಆರೋಪಗಳಿವೆ? ಇವರು ಆಶ್ರಮ ಕಟ್ಟೋಕೆ ಕಾಡಿನ ಜಾಗವನ್ನೇ ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅಂತ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟದೆ ಯಾಮಾರಿಸ್ತಿದ್ದಾರೆ ಅಂತ, ಹುಡುಗಿಯರನ್ನ ತುಂಬಾ ಕೀಳಾಗಿ ನೋಡ್ತಾರೆ ಅಂತ, ಈ ತರ ತುಂಬಾ ಆರೋಪಗಳಿವೆ. ಇದೆಲ್ಲದಕ್ಕಿಂತ ಅತಿ ದೊಡ್ಡ ಆರೋಪ ಅಂದ್ರೆ ಸದ್ಗುರು ಅವರ ಪತ್ನಿ ನಿಗೂಢವಾಗಿ ಸಾವನ್ನಪ್ಪಿದ್ದು. ಅವರ ಪತ್ನಿಯನ್ನ ಸದ್ಗುರು ಅವರೇ ಸಾಯಿಸಿದ್ರ? ಅವರು ಸಾಯಿಸಿಲ್ಲ ಅನ್ನೋ ಹಾಗಿದ್ರೆ ಸ್ವತಃ ಸದ್ಗುರು ಅವರ ಮಾವ ಅಂದ್ರೆ ಸದ್ಗುರು ಅವರ ಹೆಂಡತಿಯ ತಂದೆ ನನ್ನ ಮಗಳನ್ನ ಸದ್ಗುರುನೇ ಸಾಯಿಸಿದಾನೆ ಅಂತ ಯಾಕೆ ಕೇಸನ್ನ ಹಾಕ್ತಾರೆ? ಅಷ್ಟಕ್ಕೂ ಅವತ್ತು ಏನ್ ನಡೀತು ಅನ್ನುವಂತ ಸದ್ಗುರು ಅವರ ಇಂಚಿಂಚು ವಿಷಯವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಸದ್ಗುರು ಅವರ ನಿಜವಾದ ಹೆಸರು ಜಗದೀಶ್ ವಾಸುದೇವ್ ಅಂತ. ಇವರನ್ನ ಜಗ್ಗಿ ವಾಸುದೇವ್ ಅಂತ ಕೂಡ ಕರೀತಾರೆ. ಇವರು ಹುಟ್ಟಿದ್ದು ನಮ್ಮ ಮೈಸೂರಿನಲ್ಲೇ, ಆದ್ರಿಂದಾನೇ ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಹೀಗೆ ಒಂದು ಸಾರಿ ಸದ್ಗುರು ಅವರ ಆತ್ಮೀಯರೊಬ್ರು ಊಟಕ್ಕೆ ಕರೆದಿದ್ರು ಅಂತ ಸದ್ಗುರು ಅವರು ಮೈಸೂರಿಗೆ ಹೋಗ್ತಾರೆ. ಆಗ ಮೊದಲ ಬಾರಿಗೆ ವಿಜಯಕುಮಾರಿ ಅವರ ಪರಿಚಯವಾಗುತ್ತೆ. ಅವರು ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಲ್ಲಿ ವಿಜಯಕುಮಾರಿ ಅಂದ್ರೆ ಸದ್ಗುರು ಅವರ ಪತ್ನಿಯಾಗಿದ್ರು. ಅವರ ಮೊದಲ ಪರಿಚಯದಲ್ಲೇ ಎಷ್ಟೋ ವರ್ಷಗಳ ಪರಿಚಯ ಇದ್ದೇನೋ ಅನ್ನೋ ತರ ಮಾತಾಡ್ತಿದ್ರಂತೆ. ಅನಂತರ ಅವರ ಪರಿಚಯ ಜಾಸ್ತಿಯಾಗಿ ಅವರಿಬ್ರು ಅಲ್ಲಿ ಇಲ್ಲಿ ಅಂತ ಓಡಾಡೋಕೆ ಶುರು ಮಾಡ್ಕೊಂಡ್ರು. ಯಾವಾಗ್ಲೂ ಅವರಿಬ್ರು ಜೊತೆಯಲ್ಲೇ ಇರ್ತಿದ್ರು. ಹೀಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರಿಂದ ಅವರಿಬ್ರು ಪ್ರೀತಿಸಿ ಒಂದು ಚಿಕ್ಕ ಶಿವನ ದೇವಾಲಯದಲ್ಲಿ ಮದುವೆ ಆಗ್ತಾರೆ. ಅನಂತರ ಅವರು ಕೂಡ ಸದ್ಗುರು ಜೊತೆ ಸೇರ್ಕೊಂಡು ಆ ಆಶ್ರಮವನ್ನ ನಡೆಸ್ಕೊಂಡು ಹೋಗ್ತಾರೆ. ಸದ್ಗುರು ಅವರು ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಪತ್ನಿ ವಿಜಯಕುಮಾರಿಯವರು ಗಂಡನಿಗೆ ಬಾಯಿ ಹೇಳಿ ಸುಮ್ಮನೆ ಮನೆ ಒಳಗಡೆ ಹೋಗ್ತಿರ್ಲಿಲ್ವಂತೆ. ಸದ್ಗುರು ಕಾರ್ ಹತ್ತೋದನ್ನ ನೋಡ್ಬೇಕು, ಮನೆಯಿಂದ ಕಾರು ಎಷ್ಟೇ ದೂರ ಹೋದ್ರೂ ಕಣ್ಣಿಗೆ ಕಾಣೋವರೆಗೂ ನೋಡ್ಕೊಂಡೇ ನಿಂತ್ಕೊಳ್ತಿದ್ರಂತೆ. ಪತ್ನಿಯನ್ನ ಸದ್ಗುರು ಅವರು ಪ್ರೀತಿಯಿಂದ ವಿಜ್ಜಿ ಅಂತ ಕರೀತಿದ್ರಂತೆ. ವಿಜ್ಜಿಯವ್ರಿಗೆ ಆಧ್ಯಾತ್ಮದ ಕಡೆಗೆ ಯಾವುದೇ ಆಸಕ್ತಿ ಇಲ್ಲದೆ ಇದ್ರು ಗಂಡನ ಖುಷಿಗೋಸ್ಕರ ಎಲ್ಲದರಲ್ಲೂ ಪಾಲ್ಗೊಳ್ತಿದ್ರು. ಈ ರೀತಿ ಎಲ್ಲವೂ ಚೆನ್ನಾಗಿತ್ತು. ಸದ್ಗುರು ಅವರು ಸ್ವಾಮಿ ನಿರ್ಮಲಾನಂದ ಅವರನ್ನ ಆರಾಧಿಸ್ತಿದ್ರು. ಹೀಗೆ ಒಂದ್ಸಾರಿ ಅವರನ್ನ ನೋಡ್ಬೇಕು ಅಂತ ಅವರ ಆಶ್ರಮಕ್ಕೆ ಸದ್ಗುರು, ಅವರ ಪತ್ನಿ ವಿಜ್ಜಿ ಮತ್ತೆ ಮಗಳು ರಾಧೆ ಕೂಡ ಹೋಗ್ತಾರೆ. ನಿರ್ಮಲಾನಂದ ಅವರು ಸದ್ಗುರು ಅವರ ಜೊತೆ ಮಾತಾಡ್ತಾ ಮುಂದಿನ ಜನವರಿಯಲ್ಲಿ ಉತ್ತರಾಯಣ ಸಮಯದಲ್ಲಿ ನಾನು ದೇಹ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸದ್ಗುರು ಗಾಬರಿಗೊಂಡು ಯಾಕೆ ಅಂತ ಕೇಳ್ತಾರೆ. ಆಗ ನಿರ್ಮಲಾನಂದ ಅವರು, ನಾನು ನನ್ನ ಜೀವನ ಪೂರ್ತಿ ಯೋಗಿಯಾಗಿ ಬದುಕಿದ್ದೀನಿ, ರೋಗಿಯಾಗಿ ಬದುಕೋದಕ್ಕೆ ಇಷ್ಟ ಇಲ್ಲ, ಯೋಗಿಯಾಗಿನೇ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲವನ್ನ ಪಕ್ಕದಲ್ಲೇ ನಿಂತ್ಕೊಂಡು ಕೇಳ್ತಿದ್ದಂತ ವಿಜ್ಜಿಯವರು ನೋವಿನಿಂದ ಅಳ್ತಾ ಇರ್ತಾರೆ. ಆಗ ಪತ್ನಿ ಕಡೆಗೆ ಗಮನ ಹರತೆ ಸ್ವಾಮೀಜಿ ಹತ್ರ ಮಾತನಾಡಿ ಸದ್ಗುರು ಅವರು ವಿಜ್ಜಿಯನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅರ್ಧ ದಾರಿಯಲ್ಲಿ ಕಾರನ್ನ ನಿಲ್ಲಿಸ್ತಾರೆ. ಸುಂದರವಾದಂಥ ಪರಿಸರವನ್ನ ನೋಡಿದ್ರೆ ತನ್ನ ಪತ್ನಿ ವಿಜ್ಜಿಗೆ ಸಮಾಧಾನ ಸಿಗ್ಬೋದು ಅಂತ ಅನ್ಕೊಳ್ತಾರೆ. ಆಗ ಪತ್ನಿ ವಿಜ್ಜಿಯವರು ಗಂಡನ ಹತ್ರ ಬಂದು ನಾನೂ ಕೂಡ ಸ್ವಾಮೀಜಿ ತರ ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ತಾರೆ. ಆಗ ಅವಳು ತಮಾಷೆ ಮಾಡೋಕೆ ಈ ತರ ಹೇಳ್ತಿದ್ದಾಳೆ ಅಂತ ಅನ್ಕೊಂಡಂತ ಸದ್ಗುರು ಅವರು, ಏನು ನೀನು ಕೂಡ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಮೊದಲು ಸಾಧನೆ ಮಾಡು, ಸಾಧನೆ ಮಾಡೋಕೆ ನಿನ್ನಿಂದ ಸಾಧ್ಯನಾ ಅಂತ ತಮಾಷೆ ಮಾಡ್ತಾರೆ. ಆದ್ರೆ ಅಂದಿನಿಂದಲೇ ವಿಜ್ಜಿಯವರು ಪೂರ್ತಿಯಾಗಿ ಬದಲಾಗಿ ಹೋದ್ರು. ಯಾವಾಗಲೂ ಒಂಟಿಯಾಗಿನೇ ಕೂರುತ್ತಾ ಯಾರ ಜೊತೆಯೂ ಸೇರ್ತಿರ್ಲಿಲ್ಲ. 7-8 ತಿಂಗಳು ಧ್ಯಾನದಲ್ಲೇ ಮುಳುಗಿ ಹೋದ್ರು. ಅವರ ಪ್ರವರ್ತನೆ ಬೇರೆ ರೀತಿನೇ ಇತ್ತು. ಆಗಾಗ ಗಂಡನಿಗೆ ಅಂದ್ರೆ ಸದ್ಗುರು ಅವ್ರಿಗೆ ನಾನು ಇನ್ನು ಸ್ವಲ್ಪ ದಿನಗಳಲ್ಲೇ ದೇಹ ತ್ಯಾಗ ಮಾಡ್ತಿದ್ದೀನಿ ಅಂತ ಆಗಾಗ ಹೇಳ್ತಾನೆ ಇದ್ರಂತೆ. ಆಗ ಸದ್ಗುರು, ಇಷ್ಟು ದಿನಗಳ ಕಾಲ ನಾವು ಎಲ್ಲಿ ಬೇಕಂದ್ರಲ್ಲಿ ಓಡಾಡ್ತಾನೆ ಇದ್ದೀವಿ, ಖುಷಿಯಾಗಿದ್ದೀವಿ, ನಮ್ಮ ಮಗುವಿಗೆ ಇನ್ನು ಕೇವಲ 7 ವರ್ಷ ವಯಸ್ಸು ಮಾತ್ರ, ಹೀಗಿರುವಾಗ ಇಷ್ಟು ಬೇಗ ಯಾಕೆ ಇಂಥ ಮಾತನ್ನ ಹೇಳ್ತಿದ್ಯಲ್ಲ ಅಂತ ಕೇಳಿದಾಗ ಪತ್ನಿ ವಿಜ್ಜಿಯವರು ಹೇಳಿದಂತ ಮಾತೇನಂದ್ರೆ, ಇಷ್ಟು ದಿನಗಳ ಕಾಲ ನಾನು ಏನೇನೋ ಗೊಂದಲದಲ್ಲಿದ್ದೆ, ಆದ್ರೆ ಈಗ ನನ್ನ ಮನಸ್ಸು ನೆಮ್ಮದಿಯಾಗಿದೆ, ನನಗೆ ತೃಪ್ತಿಯಾಗಿದೆ, ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ, ಇದಕ್ಕಿಂತ ಒಳ್ಳೆಯ ಕ್ಷಣ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇಂಥ ಒಂದು ಸಮಯದಲ್ಲೇ ನಾನು ಹೊರಟೋಗ್ಬೇಕು ಅಂತ ಹೇಳಿದ್ರಂತೆ. ಮತ್ತೆ ತನ್ನ ಮಗಳ ಹತ್ರನೂ ಕೂಡ ತುಂಬಾ ಸರಿ ನಾನು ಇನ್ನು ಸ್ವಲ್ಪ ದಿನಗಳಲ್ಲೇ ನಿನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರಂತೆ. ಕೊನೆಗೂ ಆ ದಿನ ಬಂದೇ ಬಿಡ್ತು.
ಅವರು ಸಾವನ್ನಪ್ಪೋದಕ್ಕಿಂತ ಮುಂಚೆ ನನಗೆ ಒಂದು ಗುಲಾಬಿ ಹೂವನ್ನ ತಂದು ಕೊಡಿ ಅಂತ ಕೇಳಿದ್ರಂತೆ. ಗುಲಾಬಿ ಹೂವನ್ನ ತಂದು ಕೊಟ್ಮೇಲೆ ಆ ಹೂವನ್ನ ವಿಜ್ಜಿಯವರು ಕೈಯಲ್ಲಿ ಹಿಡಿದು ಶಂಭೋ ಶಂಭೋ ಅಂತ 3 ಬಾರಿ ಹೇಳಿ ಪ್ರಾಣ ಬಿಟ್ಟಿದ್ರು. ಈ ರೀತಿಯಾಗಿ ತನ್ನ ಪತ್ನಿ ಅವಳಾಗಿಯೇ ಉದ್ದೇಶಪೂರ್ವಕವಾಗಿ ದೇಹ ತ್ಯಾಗ ಮಾಡಿದ್ಲು ಅಂತ ಸದ್ಗುರು ಅವರು ಹೇಳ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿಯೂ ಕೆಲವೊಂದಷ್ಟು ಸುದ್ದಿಗಳು ಹರಿದಾಡುತ್ತವೆ. ಕೇವಲ 7 ವರ್ಷದ ಮಗಳನ್ನ ಬಿಟ್ಟು ತಾಯಿ ಪ್ರಾಣ ಬಿಡೋದಕ್ಕೆ ಸಾಧ್ಯನಾ? ಯಾವ ತಾಯಿಯೇ ಆದ್ರೂ ತನ್ನ ಚಿಕ್ಕ ಮಗುವನ್ನ ಬಿಟ್ಟು ದೇಹವನ್ನ ತ್ಯಾಗ ಮಾಡೋದಕ್ಕೆ ತೀರ್ಮಾನ ಮಾಡ್ತಾಳ ಅಂತ ಕೆಲವೊಂದಷ್ಟು ಜನ ವಾದ ಮಾಡ್ತಾರೆ. ಆಗ ಇದು ತುಂಬಾ ಸುದ್ದಿ ಆಗುತ್ತೆ. ಇಂಥ ಒಂದು ಸಮಯದಲ್ಲೇ ಸದ್ಗುರು ಅವರ ಮಾವ ಅಂದ್ರೆ ವಿಜ್ಜಿಯವರ ತಂದೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ನನ್ನ ಮಗಳ ಗಂಡನೇ ಅಂದ್ರೆ ಸದ್ಗುರುನೇ ನನ್ನ ಮಗಳನ್ನ ಸಾಯಿಸಿದ್ದಾನೆ, ಅವಳಿಗೆ ವಿಷವನ್ನ ಹಾಕಿ ಅವಳ ಪ್ರಾಣವನ್ನ ತೆಗೆದಿದ್ದಾರೆ ಅಂತ ದೂರನ್ನ ಕೊಡ್ತಾರೆ. ಅಷ್ಟಕ್ಕೂ ಯಾಕೆ ಅವರ ಮಾವ ಈ ರೀತಿ ದೂರನ್ನ ಕೊಟ್ಟಿದ್ರು ಅಂದ್ರೆ ನನ್ನ ಮಗಳು ಸಾವನ್ನಪ್ಪಿದ್ದೇ ತಡ, ತಕ್ಷಣವೇ ಇವರು ಅವಳ ಅಂತ್ಯಕ್ರಿಯೆಯನ್ನ ಮಾಡಿಬಿಟ್ರು. ನಾನು ಮೊದಲೇ ಹೇಳಿದ್ದೆ, ನಾನು ಕೂಡ ಅವಳು ಸಾವನ್ನಪ್ಪಿರುವಂತ ಸ್ಥಳಕ್ಕೆ ಬರ್ತೀನಿ, ಅವಳನ್ನ ಕೊನೆ ಬಾರಿ ನೋಡ್ಬೇಕು ಅಂತ ಹೇಳಿದ್ದೆ. ಆದ್ರೆ ನನ್ನ ಮಾತನ್ನ ತಿರಸ್ಕರಿಸಿ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡದೆ ತುಂಬಾ ಆತುರದಲ್ಲಿ ಅವಳ ಅಂತ್ಯಕ್ರಿಯೆಯನ್ನ ಮಾಡಿದ್ರು. ಹೀಗಾಗಿ ನನಗೆ ಇದರಲ್ಲಿ ಅನುಮಾನ ಇದೆ ಅಂತ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಪೊಲೀಸ್ನವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ವಿಜ್ಜಿಯವರ ದೇಹದ ಬೂದಿಯನ್ನ ಮತ್ತೆ ಸಿಕ್ಕಂತ ಕೆಲ ಮೂಳೆಗಳನ್ನ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಅದರಿಂದ ಯಾವುದೇ ಉಪಯೋಗ ಆಗಲಿಲ್ಲ. ಯಾವ ಸಾಕ್ಷಿಗಳು ಸಿಗದೆ ಹೋಗಿದ್ರಿಂದ ಕೊನೆಗೆ ಪೊಲೀಸರು ಈ ಪ್ರಕರಣವನ್ನ ಕೈ ಬಿಡ್ತಾರೆ. ಆ ಕೇಸ್ ಕೂಡ ಯಾವುದೇ ಸಾಕ್ಷಿಗಳಿಲ್ಲದೆ ಕ್ಲೋಸ್ ಆಗುತ್ತೆ. ಈ ರೀತಿಯಾಗಿ ಸದ್ಗುರು ಅವರ ಪತ್ನಿ ವಿಜ್ಜಿ ಅಥವಾ ವಿಜಯ್ ಕುಮಾರಿಯವರು ಸಾವನ್ನಪ್ಪದ್ರ ಹಿಂದೆ ಅನೇಕ ಪ್ರಶ್ನೆಗಳು, ಅನುಮಾನಗಳು ಹುಟ್ಕೊಳ್ಳುತ್ತೆ. ಇವರ ಸ್ಟೋರಿ ಕೇಳಿ ನನಗಂತೂ ತುಂಬಾ ಬೇಜಾರಾಯಿತು. ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.